ಅದರಲ್ಲಿ ಈಗ ಸ್ಪೆಷಲ್ ವಿಚಾರ ಏನಪ್ಪಾ ಅಂತಂದ್ರೆ ನಮ್ಮ ಚಂದು ಅವರು ಒಂದೇ ಸ್ಪೆಷಲಿ ಬೆಂಗಳೂರು ಗಂಟೆ ಹೊಡಿತಾರೆ ಅಂದ್ರೆ ಕಾಟ ಹಾಕ್ತಾರೆ. ಅದು ಕಾಟ ನೋಡ್ರಿ ಯಾವ ಮೂಲೆಯಲ್ಲಿ ಹಾಕೋರೆ ಅಂದ್ರೆ ಕರೆಕ್ಟಾಗಿ ಕಾಟ ಗಿಟ ಎಲ್ಲ ಹಾಕ್ಸ್ಕೊಂಡು ಘಟನೆ ಒಂದು ನಡೆದಿದೆ ಇಲ್ಲಿ. ಅಡ್ವಾನ್ಸ್ ಯಾವ ತರ ಹಾಕೋನೆ 15,000 ಅಡ್ವಾನ್ಸ್ ಕೇಳಿದ್ವು ನಾವು. ನೋಡ್ರಿ ₹1 ಫಸ್ಟ್ ಪೇ ಮಾಡೋನೆ, ಆಮೇಲೆ 14,999 ರೂಪಾಯಿ ಕರೆಕ್ಟಾಗಿ ಪೇ ಮಾಡೋನೆ. ಇಲ್ಲಿ ಬೀದಿಗೆ ಏನು ಒಂದು 10 ಗಣೇಶ ಕುಣಿಸ್ತಾರೆ. ಅಲ್ಲಿ ಒಂದ್ ಕಡೆ ಇಲ್ಲಿ ಯಾವ ತರ ಅಂದ್ರೆ ಬೇರೆ ಸ್ಟೇಟ್ ಗಾಡಿಗಳು ನೋಡಿರೋ ಒಂಥರ ದೌಲತ್ತು ದುರಾಂಕಾರಗಳು ಇಲ್ಲಿ. ಈ ಹಬ್ಬ ನಡೆಯುತ್ತಣ್ಣ ಮಾದೇವ, ಹಬ್ಬ ಅದ್ದೂರಿಯಾಗಿ ನಡೆಯುತ್ತೆ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ. ಏನಪ್ಪ ಇವತ್ತು ಅಂತಂದ್ರೆ ಡೇ ಟು ವಿಡಿಯೋ. ನಾವೇನು ಬೆಂಗಳೂರಿಂದ ಲೋಡ್ ಹಾಕ ಬಂದಿದ್ದೋ ಅದೊಂದು ಲೋಡ್ ಆಯಿತು, ಅದೊಂದು ಲೋಡ್ ನೆನ್ನೆನೇ ಆಯಿತು. ಸೊ ಯಾಕೆಂದರೆ ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಇಬ್ರಿಗೂ ನಿದ್ದೆ ಇಲ್ಲ ನೈಟಲ್ಲಿ. ಯಾಕೆಂದರೆ ಒಬ್ಬನೇ ಡ್ರೈವ್ ಮಾಡೋಕ್ಕಾಗಲ್ಲ, ಯಾರು ಡ್ರೈವ್ ಮಾಡ್ತೀನಿ ನಾವು ಕಂಪ್ನಿ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೆನೆ ಎಲ್ಲ ಫುಲ್ಲು ಇದು ರೆಸ್ಟ್ ಅಂತ ಇದ್ದೋ. ನೆನೆ ಏನು ವೀಡಿಯೋ ಮಾಡೋಕ್ಕಾಗಿಲ್ಲ. ಇವತ್ತು ಹಂಗೆ ಅಂದವೇ ಹೋಗ್ತಾ ಹೆಂಗೆ ಲೋಡ್ ಮಾಡ್ತಾ ಇದ್ದಲ್ಲ ಹಂಗೆ ಅಂದವೇ ಹೋಗ್ತಾ ವೀಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಹೆಂಗೆ ಬರ್ತಾ ಇದೆ ಅಂತ ನನಗೆ ಚೂರು ಗೊತ್ತಿಲ್ಲ. ಏನೋ ಸರಿಯಾಗಿ ಬರ್ತಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹೆಂಗೆ ಬರ್ತಿದೆ ಏನು ಅಂದ್ಬಿಟ್ಟು ಇನ್ನೇನೋ ಬದಲಾವಣೆ ಮಾಡ್ಕೊಳ್ಳೋಣ. ಹೋಗ್ತಾ ವೀಡಿಯೋಸ್ಗಳು ಹೋಗ್ತಾ ಒಳ್ಳೊಳ್ಳೆ ಪ್ಲೇಸ್ಗಳು ತೋರ್ಸಕ್ಕೆ ನಾವು ಕವರ್ ಮಾಡ್ತೀವಿ. ಇದು ಗಾಡಿಗಲ್ದೇ ಸಪ್ರೇಟು ಪರ್ಸ್ನಲಿ ಬ್ಲಾಗ್ ಮಾಡೋಣ ಅಂತಲೂ ಪ್ಲಾನ್ ಹಾಕಿದ್ದೀವಿ. ನೋಡೋಣ ಹೆಂಗಿರುತ್ತೆ ಏನು ಅಂತ ಅಂದ್ಬಿಟ್ಟು. ಅದರಲ್ಲಿ ಈಗ ಸ್ಪೆಷಲ್ ವಿಚಾರ ಏನಪ್ಪ ಅಂತಂದರೆ ನಮ್ಮ ಚಂದು ಅವರು ಒಂದೇ ಸ್ಪೆಷಲಿ ಬೆಂಗಳೂರು ಗಂಟೆ ಹೊಡಿತಾರೆ. ಅಂದರೆ ಏನಪ್ಪ ಅಂದರೆ ಗಾಡಿಗೂ ಇಷ್ಟಿಲ್ಲ, ಬಾಡಿಗೂ ಇಷ್ಟಿಲ್ಲ. ಒಂದೇ ಸ್ಪೆಷಲಿ ಇಂಟರ್ನ್ಯಾಷನಲ್ ಡ್ರೈವರ್ ಮಾಡ್ಬೇಕು ಅಂತ ಇದ್ದೀನಿ. ದುಬೈಗೆ ಕಳಿಸ್ಬೇಕು ಅಂತ ಇದ್ದೀನಿ ಅಣ್ಣನ. ಚಂದು ಅಣ್ಣ ಇಂಟರ್ನ್ಯಾಷನಲ್ ಡ್ರೈವರು ಹೊಡಿತೈತಲ್ಲ ಬೆಂಗಳೂರು ಗಂಟ ನೋಡೋದ ಟ್ರೈ ಮಾಡೋದ ಆಗಲ್ಲ. ಬಟ್ ಒಂದೇ ಸ್ಪೆಷಲ್ ಹೊಡಿಯೋಕ್ಕಾಗಲ್ಲ. ಬಟ್ ಎಲ್ಲ ಶಾಪ್ ಒಳ್ಳೇದಾಗುತ್ತೆ. ನೋಡುವ ಒಂದೇ ಸ್ಪೆಷಲ್ ಹೊಡಿಯೋಕ್ಕೂ ಆಗಲ್ಲ, ಅರ್ಧ ಮಾಡ್ಕೊಂಡು ಹೋಗ್ಬೇಕು, ಏನು ಮಾಡೋಣ. ಆಮೇಲೆ ಚಾಲೆಂಜ್ ವಿಡಿಯೋ ಅಂದ್ಬಿಟ್ಟು ನೀವೇನಾರು ಟ್ರೈ ಮಾಡ್ಬಿಟ್ಟು ಒಂದೇ ಸ್ಪೆಷಲ್ ಹೋಗ್ರು ಒಗ್ಗಿಗೆ ಹಾಕ್ಸ್ಬಿಟ್ಟಿಲ್ಲ ಹುಷಾರು. ಸೇಫ್ಟಿ ಮೇನು ನಿದ್ದೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡುವ. ನೋಡಿ ಲೋಡ್ ಆಯ್ತಿದೆ, ಲೋಡ್ ತೋರಿಸ್ಬಿಡ್ತೀನಿ. ಅಲ್ಲೇ ಮುಕ್ಕಾಲ್ ಆಗಿದೆ. ತೊಟ್ಟಿಯಿಂದ ಕೆಳಗಡೆನೆ ಲೋಡು ಸಿಗುವ ಆಂಧ್ರ ಸಿಗುವ ಹೋಗ್ತಾ ಇಲ್ಲಿ ಲಾಂಗ್ ವಿಡಿಯೋ ಮಾಡ್ಕೊಂಡ್ರೆ ಕಲೆಕ್ಟ್ ಇಂಕ್ದವ್ರು ಏನು ತುಂಬ್ತೀರ ಆಮೇಲೆ ನೀವು ಆಂಧ್ರ ಅವನಿಲ್ಲಿ 3 ಸತಿ ಕಾಟ ಹಾಕ್ಸ್ತಾರೆ. ಕರೆಕ್ಟಾಗಿ ಕಾಟ ಗಿಟ ಎಲ್ಲ ಹಾಕ್ಸ್ಕೊಂಡು ಅದು ಎಷ್ಟು ಚಿಕ್ಕದೈತೆ ಕಾಟ ಅಂದ್ರೆ ಇಲ್ಲಿ ಇವಾಗ ಗಾಡಿ ಹೊಡ್ತೈತೆ ನೋಡಿ. ಎಷ್ಟು ಪಕ್ಕದಲ್ಲಿ ಹಾಕೋನೆ ಅಂತಂದ್ರೆ ಕಾಟದು ಹಾಕೊಂಡು ಟರ್ನಿಂಗ್ ಮಾಡ್ಬೇಕಾದ್ರೆ ಹಿಂಗೆ ಅವನು ಈ ಕಡೆ ಹಾಕಬೇಕು ತಾನೆ. ತೂಕ ಹಾಕ್ಸೋದನ್ನ ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಬಿಟ್ಟು ಜಾಗ ಗತಿ ಅಂತ ಇರ್ತಾರ. ಅದಕ್ಕೆ ನಮ್ಮ ಸ್ಟೇಟ್ ನಮಗೆ ಬೆಸ್ಟ್ ಅಂತ ಅನ್ನೋದು. ಇಲ್ಲಿ ನೋಡಿ ಇವಾಗ ಒಂದು ವಿಚಿತ್ರ ಘಟನೆ ಒಂದು ನಡೆದಿದೆ ಇಲ್ಲಿ. ಪಾರ್ಟಿಗೆ ಅಡ್ವಾನ್ಸ್ ಹಾಕಿ ಅಂತ ಕೇಳ್ಕೊಂಡಿದ್ದು ನಾವು. ಅಡ್ವಾನ್ಸ್ ಯಾವ ಥರ ಹಾಕೋನೆ 15,000 ಅಡ್ವಾನ್ಸ್ ಕೇಳಿದ್ವಿ ನಾವು. ಯಾವ ರೀತಿ ಹಾಕೋನೆ ಈ ಕೊಂಗನ್ ಮಕ್ಕಳು ₹1 ಬಿಡ್ದರಕ್ಕೆ ರೀಸನ್ ನೋಡ್ರಿ. ಎಲ್ಲ ಚಂದ ತೋರಿಸ್ತಾನೆ ಅದನ್ನ ನೋಡ್ರಿ. ₹1 ಫಸ್ಟ್ ಪೇ ಮಾಡೋನೆ, ಆಮೇಲೆ 14,999 ರೂಪಾಯಿ ಕರೆಕ್ಟಾಗಿ ಪೇ ಮಾಡೋನೆ. ಈ ಕೊಂಗನ್ ಮಕ್ಕಳು ₹1 ಬಿಡೋಣ. ಅವರು ಕೊನೆಗೂ ಬಿಲ್ ಕೊಟ್ಟರು. ಅಲ್ಲಿಂದ ಹೊರಡ್ತಾ ಇದೀವಿ. ಅಂದ್ರೆ ಹೋಗ್ತಾ ತೋರಿಸ್ತೀನಿ. ಮಳೆ ಬರಂಗೆ ಬೇರೆ ಆಗ್ಬಿಟ್ಟಿದೆ. ಇಲ್ಲಿ ಬೀದಿಗೆ ಏನು ಒಂದು 10 ಗಣೇಶ ಕುಣಿಸೋರೆ. ಅಲ್ಲೊಂದು ಗಣೇಶ ಕುಣಿಸಿದ್ರು, ಇಲ್ಲೊಂದು ನೋಡ್ರಿ. ಮಳೆ ಬರುವ ಮುನ್ಸೂಚನೆ ಇದೆ. ನೋಡುವ ಹೆಂಗಾಗುತ್ತೆ. ಊಟ ಗೀಟ ಮಾಡ್ಕೊಂಡು ಇಲ್ಲಾಂದರೆ ಒಟ್ಟಿಗೆ ನೈಟು ಊಟನೇ. ಮಧ್ಯಾಹ್ನ ಊಟಕ್ಕೆ ನಿನ್ಸಲ್ಲ, ನಾಷ್ಟ ಹೊಡಿತೀವಿ. ನೈಟ್ ಒಂದು 9 ಗಂಟೆ ಊಟಕ್ಕೆ ನಿನ್ಸ್ಬಿಟ್ಟು ಊಟ ಗೀಟ ಮಾಡ್ಕೊಂಡು ಡೈರೆಕ್ಟ್ ಕೋಲಾರ. ಫೈನಲಿ ಮಳೆ ಬಂದೇ ಬಿಡ್ತು. ಅಲ್ಲಿ ರೋಡ್ ಬ್ಲಾಕ್ ಆಗಿರೋ ಕಾರಣ ಬೇರೆ ರೂಟಲ್ಲಿ ಹೋಗ್ಬೇಕು. ಬಳಸ್ಕೊ ಹೋಗ್ತಾ ಇದೀವಿ. ಇನ್ನು ಡೀಸೆಲ್ ಬೇರೆ ಹಾಕ್ಸ್ಕೋಬೇಕು. ನೋಡೋಣ ಡೀಸೆಲ್ ಹಾಕ್ಸ್ಕೊಂಡು ಹೊರಡೋದೆ. ಅಲ್ಲೂ ರೋಡ್ ಬ್ಲಾಕ್ ಆಗಿದೆ. ಝೂಮ್ ಮಾಡ್ತೀನಿ ನೋಡಿ. ಅಲ್ಲಿ ಒಂದ್ ಕಡೆ ಇಲ್ಲಿ ಯಾವ ತರ ಅಂದ್ರೆ ಬೇರೆ ಸ್ಟೇಟ್ ಗಾಡಿಗಳು ನೋಡಿರೋ ಒಂಥರ ದೌಲತ್ತು ದುರಾಂಕಾರಗಳಲ್ಲಿ. ಕಂಪ್ನಿ ಫೋನ್ ಕಟ್ ಮಾಡಲಾ? ಇವಾಗ ಕರೆಕ್ಟಾಗಿ ಡೀಸೆಲ್ ಗೀಸಲ್ ಹಾಕ್ಸ್ಕೊಂಡು ಬೊಂಬೋಟಾಗೆ ಹೊರಟಿದ್ವಿ. ಇವಾಗ ಟೋಲ್ ಪಾಸ್ ಮಾಡ್ಕೊಂಡು ಹೈದರಾಬಾದ್ ರಿಂಗ್ ರೋಡ್ ಎಂಟ್ರಿ ಆಗಿದ್ದೀವಿ. ಸ್ಟೋರಿ ಏನೇನಂತ ತಿಳಿಸ್ತೀನಿ. ನಮ್ಮ ಇಂಟರ್ನ್ಯಾಷನಲ್ ಡ್ರೈವರು ಡ್ರೈವ್ ಮಾಡ್ತಾರೆ. ಇಂಟರ್ನ್ಯಾಷನಲ್ ಡ್ರೈವರ್ ಆಗಬೇಕು ಅಂತ ಡ್ರೈವ್ ಮಾಡ್ತಾರೆ. ನೋಡುವ ಒಂದೇ ಸ್ಟೇಜಲ್ಲಿ ಹೊಡಿತಾರ ಏನು ಮಾಡ್ತಾರೆ ಅಂತ ಚಾಲೆಂಜ್. ಹೋಗ್ತಾ ತೋರಿಸ್ತೀನಿ ಏನು ಇತ್ತು ಅಂದ್ಬಿಟ್ಟು. ನೋಡಿ ಗ್ರೀನರಿ ಸಖತ್ತಾಗಿದೆ ಅಂದ್ರೆ ಇಲ್ಲಿ ಮಳೆ ಬಂದಿರೋದಕ್ಕೂ ಸೈಕ್ ಕಾಣ್ತೈತೆ ಮಾತ್ರ ನೋಡಿ. ಕರ್ನಾಟಕ ಡೆವಲಪ್ ಆಗಬೇಕು. ಯಾರಿಂದ ಐಡಿಯಾ ಕೇಳೋದು ಅಂತಂದ್ರೆ ನಮ್ಮಂತ ಡ್ರೈವರ್ಸ್ಗಳಿಂದ ಐಡಿಯಾ ಕೇಳಿ. ಯಾಕೆಂದ್ರೆ ಎಲ್ಲಾ ಕಡೆ ತಿರುಗಿಬಿಟ್ಟಿರ್ತಾರೆ ಅವರು.
ಅವ್ರ ಹತ್ರ ಐಡಿಯಾ ಕೇಳಿದ್ರೆ ಒಳ್ಳೊಳ್ಳೆ ಐಡಿಯಾಗಳು ಕೊಡ್ತಾರೆ, ಹಿಂಗೆ ಮಾಡಬೇಕು ಅಂತ ಅಂದ್ಬಿಟ್ಟು. ನೋಡಿ ಸಕಲಾಗಿದೆ ಔಟರ್ ರಿಂಗ್ ರೋಡ್ ಇದು. ಹೈದರಾಬಾದ್ ಔಟರ್ ರಿಂಗ್ ರೋಡ್ ಮಾತ್ರ ಬೆಂಕಿ, ನೆಕ್ಸ್ಟ್ ಲೆವೆಲ್. ಅದು 4 ಲೈನ್ ಹೈವೇ ಗುರು, 4 ಲೈನ್ ಹೈವೇ, 5 ಲೈನ್ ಹೈವೇ ಇದು. ಕಾರ್ಗೆ ಸಪ್ರೇಟ್ 2 ಲೈನು, ಈ ಕಡೆ 3 ಲೈನು ಮಾಮೂಲಿ ದೊಡ್ಡ ದೊಡ್ಡ ವೆಹಿಕಲ್ಗಳಿಗೆ. ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಲ್ಲೇ ಸೆಂಟ್ರಲ್ಲಿ ಗಾಡಿಗಳ ನಿಲ್ಸಕ್ಕೂ ಪಾರ್ಕಿಂಗ್ ಜಾಗನೂ ಮಾಡಿದ್ದಾರೆ. ಇದ್ರ ಸೌಕರ್ಯ ಮಾಡಬೇಕು ನಮ್ಮ ಕರ್ನಾಟಕದಲ್ಲೂ. ಕೆಲವು ಕಡೆ ಇಲ್ಲ. ಅದು ಎಕ್ಸ್ಪ್ರೆಸ್ ವೇ ಅಂತಾರೆ ಅದನ್ನ. ಅದು ಯಾವ ಎಕ್ಸ್ಪ್ರೆಸ್ ವೇನ ಒಂದು ಏನಾರ ಪ್ರಾಬ್ಲಮ್ ಆಯ್ತು ಅಂದ್ರೆ ಸೈಡ್ಗೆ ನಿಂತ್ಕೊಳ್ಳೋಕೆ ಪಾರ್ಕಿಂಗ್ ಪ್ಲೇಸ್ ಇಲ್ಲ, ಏನಿಲ್ಲ. ಸ್ಟ್ರೈಟ್ 128 ಕಿಲೋಮೀಟರ್ ಮಾಡಿದ್ದಾರೆ ರೋಡ್ನ, ಒಪ್ಕೊಳ್ಳೋಣ. ಬಟ್ ಆದ್ರೆ ಪಾರ್ಕಿಂಗ್ ಪ್ಲೇಸ್ ಏನಿಲ್ಲ. ಗಾಡಿಗಳು ಏನಾರ ಹೆಚ್ಚು ಕಡಿಮೆ ಆಯ್ತು ಅಂದ್ರೂ ಸೈಡ್ಗೆ ನಿಲ್ಸ್ಕೊಳ್ಳೋಕೆ ಜಾಗ ಇಲ್ಲ. ನೋಡಿ ಇಲ್ಲಿ ನೋಡಿ ಸಕಲಾಗಿದೆ ರೋಡ್ ಅಂದ್ರೆ ಮಾಮೂಲಿ. ಆ ಕಡೆ ಅದು ರೋಡ್ ಮೇಲೆ ಮೆನ್ಷನ್ ಮಾಡಿದ್ದಾರೆ, ಮೇಲ್ಗಡೆ ಮೆನ್ಷನ್ ಮಾಡೋದು ಕಾಣಲ್ಲ ಅಂದ್ಬಿಟ್ಟು ರೋಡ್ ಮೇಲೆ ಮೆನ್ಷನ್ ಮಾಡಿದ್ದಾರೆ 120 ಕಾರ್ ಸ್ಪೀಡು. ಮತ್ತೆ ಈ ಕಡೆ 80 ಮಾಮೂಲಿ. ನಮ್ಮ ದೊಡ್ಡ ದೊಡ್ಡ ಗಾಡಿಗಳು, ನಮ್ಮಂತ ಗಾಡಿಗಳು ಓಡಾಡಕ್ಕೆ 80, ಕಾರ್ಗಳು ಓಡಾಡಕ್ಕೆ ನೋಡಿ 2 ಲೈನು ಕಾರ್ ಓಡಾಡೋದು. ಇಷ್ಟು ದೊಡ್ಡದಾಗಿರ್ಬೇಕು ರೋಡು. ಏನ್ ಚಂದು ಈಗ ಹೆಂಗ ಅನ್ಸಿದೆ ಫೀಲು ರೋಡಲ್ಲಿ ಗಾಡಿ ಓಡಿಸೋಕೆ? ಹ್ಯಾಂಗ್ ಹಾಕೊಂಡು ಇವಾಗ ಬಡ್ಕೊ ಹೋಗ್ತಾ ಇರೋದೇ ಗಾಡಿನ. ರೋಡ್ ಚೆನ್ನಾಗಿದೆ, ಹೈ ಕ್ಲಾಸ್ ಆಗಿದೆ ರೋಡು. ಬಡ್ಕೊ ಹೋಗ್ತಾ ಇರೋದು ಎಕ್ಸ್ಪ್ರೆಸ್ ವೇ. ಹೋಗೋ ನಮಗೆ ಹೈವೇನೇ ಸಿಗೋದು, ಬಟ್ ಅದು 2 ಲೈನ್ ಹೈವೇ, ಇದು 4 ಲೈನ್ ಅಲ್ವಾ ಹೈವೇ ಅಲ್ವಾ. ಅದಕ್ಕೋಸ್ಕರ ಒಂದು ಚೆನ್ನಾಗಿತ್ತು. ನಮ್ಮ ಕರ್ನಾಟಕದಲ್ಲಿ ಈ ಥರ ಮಾಡಿದ್ರೆ ಒಂದು ಯೂಸ್ ಆಗುತ್ತೆ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಥರ ಮಾಡಬೇಕು ಕರ್ನಾಟಕದಲ್ಲೂ. ಔಟರ್ ರಿಂಗ್ ರೋಡ್ ಬೆಂಗಳೂರಲ್ಲಿ ಮೇನ್ ಸಿಟಿ ಇದೆ. ಬೆಂಗಳೂರಲ್ಲಿ ಆಲ್ರೆಡಿ ಇದೆ, ಅದು 2 ಲೈನ್ ಹೈವೇ. ಅದರಲ್ಲಿ ಅಂತ ಏನೂ ಇದಿಲ್ಲ, ಚೆನ್ನಾಗಿದೆ. ಒಳ್ಳೆ ಇದಕ್ಕಿಂತ ಇದು ಅದಕ್ಕೆ ಹೋಗೋದ್ರೆ ಬಿಡ ಬರ್ತೀನಿ ಔಟರ್ ರಿಂಗ್ ರೋಡ್. ಸಿಗೋಣ ಮುಂದೆ ಹೋಗ್ತಾ. ಇಲ್ಲಿಂದ ಎಷ್ಟು ಬಂದೆ ಇವಾಗ? 100. ಈಗ ಆಲ್ರೆಡಿ ಅಲ್ಲೇ 100 ಕಿಲೋಮೀಟರ್ ಬಂದಿದ್ದೀವಿ. ಭಯಂಕರ ನಟಭಯಂಕರ ಮಳೆ ಬರ್ತೈತೆ ನೋಡಿ. ಮಳೆ ಬಂದಾಗ ಮಾತ್ರ ಮರ ಗಿಡಗಳಂತೂ ನೋಡಕ್ಕೆ ಒಂದು ಚಂದ, ಎಷ್ಟು ಅಂದವಾಗಿ ಕಾಣ್ತಾವ ನೋಡಿ ಮರ ಗಿಡಗಳು. ಐಶ್ವರ್ಯ ರೈ ಮೇಕಪ್ ಮಾಡ್ಕೊಂಡು ರೋಡಕ್ಕೆ ಬಂದಾಗ ಹೆಂಗಿರುತ್ತೆ ಹಂಗೆ ಐತಿ ನೋಡ್ರಿ ಇವಾಗ. ಆ್ಯಡ್ ಬ್ಲೂ ಖಾಲಿಯಾಗಿತ್ತು ಅಂದ್ಬಿಟ್ಟು ಆ್ಯಡ್ ಬ್ಲೂ ಮಾಮೂಲಿ ಬಂಕ್ ಹುಡುಕ್ತಾ ಇದ್ದೀವಿ. ಅದನ್ನು ಬಂಕ್ ಅಂತಲೇ ಕರಿತೀನಿ ನಾನು, ಯಾಕೆಂತಂದರೆ ಅದನ್ನು ಗನ್ನಲ್ಲೇ ಅಲ್ವಾ ಹಾಕೋದು, ಹಾಗಾಗಿ ಅದನ್ನು ನಾನು ಬಂಕ್ ಅಂತಲೇ ಕರಿತೀನಿ. ಆ್ಯಡ್ ಬ್ಲೂ ಬಂಕು ಹಂಗೆ ಹುಡುಕೊಂಡು ಹಂಗೆ ಹೋಗ್ತಾ ಅಂದವೆ ಏನು ವಿಷಯ ಇಲ್ಲ, ಎಲ್ಲ ಕತ್ಲೆ ಆಗಿತ್ತು ಅಂದ್ಬಿಟ್ಟು ಆ್ಯಡ್ ಬ್ಲೂ ಬಂಕ್ ಸಿಕ್ತು. ಆ್ಯಡ್ ಬ್ಲೂನ ಹಾಕಿಸ್ಕೊಂಡು ಡೈರೆಕ್ಟ್ ಹೊಂಟಿದ್ದೆ ನಾವು ಬೆಂಗಳೂರು. ನೈಟಲ್ಲಿ ಏನು ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಫುಲ್ಲು ಕತ್ಲಿರುತ್ತೆ, ಏನು ನಿಮಗೇನು ಕಾಣಿಸಲ್ಲ. ಬೆಳಿಗ್ಗೆ ಸಿಗ್ತೀನಿ ಗೈಸ್. ಓಕೆ, ಟೇಕ್ ಕೇರ್, ಬಾಬಾ.